ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ 5 ಮಾರ್ಕ್ಸಿನ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ಕ್ವಶನ್ ಪೇಪರ್ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಗಿವನ್ ಬಿಲೋ ಎಸ್ಟಿಮೇಟ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ನೀವು ವರ್ಕಿಂಗ್ ಕ್ಯಾಪಿಟಲನ್ನು ಫೈಂಡ್ ಔಟ್ ಮಾಡಬೇಕು. ಡಿಟಾರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸ್ಟಾಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಕ್ರೆಡಿಟಾರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ದೆನ್ ಗ್ರಾಸ್ ಪ್ರಾಫಿಟ್ ಸೇಲ್ಸ್ ರೇಷಿಯೋ ಕೊಟ್ಟಿದ್ದಾರೆ, ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಕಾಂಟಿಂಜೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ನೋಡಿ, ಎಲ್ಲ ಪ್ರಾಬ್ಲಮಲ್ಲಿ ನಾವು ಅಮೌಂಟನ್ನು ಯಾವ್ದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಕಾಸ್ಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಕಾಸ್ಟನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಕಾಸ್ಟನ್ನು ಕೊಡಲಿಲ್ಲ. ಕಾಸ್ಟನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಸೇಲ್ಸ್ ಮತ್ತು ಸೇಲ್ಸಿಂದ ಪ್ರಾಫಿಟನ್ನು ಲೆಸ್ ಮಾಡಿದಾಗ ಕಾಸ್ಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ನೋಡಿ, ಕರೆಂಟ್ ಅಸೆಟ್ಸ್ ಯಾವ್ದು, ಕರೆಂಟ್ ಲಯಬಿಲಿಟಿ ಯಾವ್ದು ಅಂತ ಡಿವೈಡ್ ಮಾಡ್ಕೊಳ್ಬೇಕು. ಸ್ಟಾಕನ್ನು ಕರೆಂಟ್ ಅಸೆಟ್ಸಿಗೆ ಬರೀಬೇಕು, ಡಿಟಾರ್ಸನ್ನು ಕರೆಂಟ್ ಅಸೆಟ್ಸಿಗೆ ಬರೀಬೇಕು, ಕ್ರೆಡಿಟಾರ್ಸನ್ನು ಕರೆಂಟ್ ಲಯಬಿಲಿಟಿಗೆ ಬರೀಬೇಕು, ಕ್ಯಾಶನ್ನು ಕರೆಂಟ್ ಅಸೆಟ್ಸಿಗೆ ಬರೀಬೇಕು. ಡಿಟಾರ್ಸ್, ಸ್ಟಾಕ್, ಕ್ಯಾಶನ್ನು ಕರೆಂಟ್ ಅಸೆಟ್ಸಿಗೆ, ಕ್ರೆಡಿಟಾರ್ಸನ್ನು ಕರೆಂಟ್ ಲಯಬಿಲಿಟಿ ಬರೀಬೇಕು. ಬಟ್ ಕ್ವಶನಲ್ಲಿ ಕಾಸ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ನಾನು ಈಗ ಹೇಳಿದ ಹಾಗೆ ಡಿವೈಡ್ ಮಾಡ್ಕೊಂಡಿದ್ದೀವಿ. ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್ ಮತ್ತು ಡಿಟಾರ್ಸ್ ಮತ್ತು ಕ್ಯಾಶ್, ಕರೆಂಟ್ ಲಯಬಿಲಿಟಿಯಲ್ಲಿ ಕ್ರೆಡಿಟಾರ್ಸ್. ಸೊ ಅಮೌಂಟನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಕಾಸ್ಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಕಾಸ್ಟಿಗೆ ಫಾರ್ಮುಲಾ ಏನು ಅಂತಂದರೆ ಕಾಸ್ಟ್ ಈಕ್ವಲ್ಸ್ ಸೇಲ್ಸ್ ಮೈನಸ್ ಪ್ರಾಫಿಟ್. ಸೊ ಎಲ್ಲದಕ್ಕೂ ಅಮೌಂಟ್ ನಾವು ಕಾಸ್ಟನ್ನು ತಗೊಳ್ಬೇಕು. ಬಟ್ ಕಾಸ್ಟ್ ಕೊಡಲಿಲ್ಲ. ಕಾಸ್ಟಿಗೆ ಫಾರ್ಮುಲಾ ಏನು, ಸೇಲ್ಸ್ ಮೈನಸ್ ಪ್ರಾಫಿಟ್. ಕ್ವಶನಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟ್ ಫಾರ್ ದ ಇಯರ್ 8 lakh ಅಂತ ಪ್ರಾಫಿಟ್ ಕೊಟ್ಟಿದ್ದಾರೆ. ಬಟ್ ಸೇಲ್ಸ್ ಕೂಡ ಕೊಡಲಿಲ್ಲ. ಸೊ ಫಸ್ಟ್ ನಾವು ಸೇಲ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೇಲ್ಸ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಗ್ರಾಸ್ ಪ್ರಾಫಿಟ್ ಸೇಲ್ಸ್ ರೇಷಿಯೋ ಅಂತ ಕೊಟ್ಟಿದ್ದಾರಲ್ಲ, ಅದನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಗ್ರಾಸ್ ಪ್ರಾಫಿಟ್ ಬಾರ್ ಸೇಲ್ಸ್ ರೇಷಿಯೋ ಅಂತ ಹೇಳಿ ಒಂದು ಪರ್ಸಂಟೇಜ್ ಕೊಟ್ಟಿದ್ದಾರೆ. ಎಷ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೆ ಅಂತಂದರೆ 25% ಕೊಟ್ಟಿದ್ದಾರೆ. ಅದರ ಅರ್ಥ ಏನು ಅಂತಂದರೆ ಕಂಪನಿಯಲ್ಲಿ ಸೇಲ್ಸ್ ಗ್ರಾಸ್ ಪ್ರಾಫಿಟ್, ಕಂಪನಿಯಲ್ಲಿ 100 ರೂಪಾಯಿದು ಸೇಲ್ಸ್ ಆದರೆ ಕಂಪನಿಯ ಪ್ರಾಫಿಟ್ಟು 25 ರೂಪಾಯಿ. ಕ್ವಶನಲ್ಲೇ ಕೊಟ್ಟಿದ್ದಾರೆ ಪರ್ಸಂಟೇಜ್ 25%. ಅಂದರೆ ಅದರ ಅರ್ಥ ಏನು ಅಂತಂದರೆ ಕಂಪ್ನಿಯಲ್ಲಿ 100 ರೂಪಾಯಿ ವ್ಯಾಪಾರ ಆದರೆ 25 ರೂಪಾಯಿ ಲಾಭ ಆಗುತ್ತೆ. ಸೊ ಈಗ ಟೋಟಲ್ ಆಗಿ ಎಷ್ಟು ಲಾಭ ಆಗಿದೆ ಅಂತ ಕೊಟ್ಟಿದ್ದಾರೆ, ಟೋಟಲ್ ಆಗಿ 8 lakh ಗ್ರಾಸ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಗ್ರಾಸ್ ಪ್ರಾಫಿಟ್ ಕೆಳಗಡೆ ಬರ್ಕೊಳ್ಬೇಕು. 8 lakh ಪ್ರಾಫಿಟ್ ಆಗಿದೆ ಅಂತ ಆದರೆ ಕಂಪನಿಯ ಸೇಲ್ಸ್ ಎಷ್ಟು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 100 ರೂಪಾಯಿ ವ್ಯಾಪಾರ ಆದರೆ ಕಂಪ್ನಿಗೆ 25 ರೂಪಾಯಿ ಲಾಭ ಆಗುತ್ತಂತೆ. ಈಗ 8 ಲಕ್ಷ ರೂಪಾಯಿ ಲಾಭ ಆಗಿದೆ. ಹಾಗಾದರೆ ಕಂಪನಿಯ ಸೇಲ್ಸ್ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೇಗೆ ಅಂತಂದರೆ 8 lakh ಇಂಟು 100 ಡಿವೈಡೆಡ್ ಬೈ 25. ಸೊ 8 lakh ಇಂಟು 100 ಡಿವೈಡೆಡ್ ಬೈ 8 lakh ಇಂಟು 100 ಡಿವೈಡೆಡ್ ಬೈ 25 ಮಾಡಿದಾಗ 32 lakh ಆನ್ಸರ್ ಬರುತ್ತೆ. ಸೊ ಬಂದಿರೋವಂಥ ಆನ್ಸರ್ ಏನು ಅಂತಂದರೆ ಸೇಲ್ಸ್. ಕಾಸ್ಟ್ ಫೈಂಡ್ ಔಟ್ ಮಾಡೋದು ಹೇಗೆ, ಸೇಲ್ಸಿಂದ ಪ್ರಾಫಿಟನ್ನು ಕಳಿಬೇಕು. ಸೇಲ್ಸು 32 lakh ಬಂದಿದೆ. ಪ್ರಾಫಿಟನ್ನು ಕ್ವಶನಲ್ಲೇ ಕೊಟ್ಟಿದ್ದಾರೆ. 32 lakh ಹೇಗೆ ಅಂತಂದರೆ ನಾವೀಗ ಫೈಂಡ್ ಔಟ್ ಮಾಡ್ಕೊಂಡಿರೋಂಥ ಆನ್ಸರ್. ಪ್ರಾಫಿಟ್ ನೋಡಿ ಕ್ವಶನಲ್ಲೇ ಕೊಟ್ಟಿದ್ದಾರೆ, ಪ್ರಾಫಿಟ್ಟು 8 lakh ಅಂತ ಕೊಟ್ಟಿದ್ದಾರೆ. ಸೊ 32 lakh ಮೈನಸ್ 8 lakh ಮಾಡಿದಾಗ ಬರೋವಂಥ ಆನ್ಸರ್ 24 lakh. ಕಾಸ್ಟ್ ಎಷ್ಟಾಗುತ್ತೆ ಅಂತಂದರೆ 24 lakh ಆಗುತ್ತೆ. ಸೊ ಇನ್ನು ನಾವು ಹೇಗೆ ಮಾಡಬೇಕು ಅಂತಂದರೆ ಎಲ್ಲ ಅಮೌಂಟಿಗೆ ಎಲ್ಲದನ್ನು ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಕಾಸ್ಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟು ಸ್ಟಾಕ್ ನೋಡಿ, ಸ್ಟಾಕ್ ನಾನಿಲ್ಲಿ ಎಲ್ಲದಕ್ಕೂ ಕಾಸ್ಟ್ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. ಕಾಸ್ಟನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. 24 lakh ಇಂಟು ಕ್ವಶನಲ್ಲಿ ಕೊಟ್ಟಿರುವಂಥ ಮಂತ್. ಸ್ಟಾಕ್ ಅಂತ ಹೇಳಿ 8 months ಕೊಟ್ಟಿದ್ದಾರೆ. 8 ಡಿವೈಡೆಡ್ ಬೈ 12. 24 lakh ಇಂಟು 8 ಡಿವೈಡೆಡ್ ಬೈ 12 ಮಾಡಿದಾಗ ಬರುವಂಥ ಆನ್ಸರ್ 16 lakh ಆಗುತ್ತೆ. 16 lakh. ನೆಕ್ಸ್ಟು ಡೆಟಾರ್ಸ್ ಅಂತ ಹೇಳಿ ಎಷ್ಟು ಮಂತ್ ಕೊಟ್ಟಿದ್ದಾರೆ, 3 months ಕೊಟ್ಟಿದ್ದಾರೆ. ಸೇಮ್ ಕಾಸ್ಟನ್ನು ಕನ್ಸಿಡರ್ ಮಾಡಬೇಕು. 24 lakh ಇಂಟು ಡೆಟಾರ್ಸ್ ಅಂತ ಕೊಟ್ಟಿರೋ ಮಂತ್ 3 months, 3 ಡಿವೈಡೆಡ್ ಬೈ 12. ಅಲ್ಲಿಗೆ 24 lakh ಇಂಟು 3 ಡಿವೈಡೆಡ್ ಬೈ 12 ಮಾಡಿದಾಗ ಬರುವಂಥ ಆನ್ಸರ್ 6 lakh. ನೆಕ್ಸ್ಟು ಕ್ಯಾಶ್ ಕೊಟ್ಟಿದ್ದಾರೆ. ಕ್ವಶನಲ್ಲಿ ಕ್ಯಾಶನ್ನು ಯಾವ್ದ್ರ ಮೇಲೆ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ ಅಂತಂದರೆ 5% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಕಾಸ್ಟ್ ಕನ್ಸಿಡರ್ ಮಾಡಿದ್ವಿ. ಬಟ್ ಕ್ಯಾಶಿಗೆ ಸೇಲ್ಸ್ ಮೇಲೆ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ. ಸೇಲ್ಸ್ ಅಮೌಂಟ್ 32 lakh ಇಂಟು 5%. 32 lakhಗೆ 5% ಮಾಡಿದಾಗ 1,60,000 ಆಗುತ್ತೆ.
ಸೊ ಅಲ್ಲಿಗೆ ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟಾಗುತ್ತೆ ಅಂತಂದರೆ ಈ ಮೂರನ್ನು ಆ್ಯಡ್ ಮಾಡಬೇಕು. 16 ಲಕ್ಷ, 6 ಲಕ್ಷ, 1,60,000. ಟೋಟಲ್ ಮಾಡಿದಾಗ 23,60,000 ಆಯಿತು. ನೆಕ್ಸ್ಟು ಕರೆಂಟ್ ಲಯಬಿಲಿಟಿ ಬರ್ಕೊಳ್ಬೇಕು. ಕರೆಂಟ್ ಲಯಬಿಲಿಟಿಯಲ್ಲಿ ಕ್ರೆಡಿಟಾರ್ಸ್ ನೋಡಿ 3 months ಅಂತ ಕೊಟ್ಟಿದ್ದಾರೆ. ಕ್ರೆಡಿಟಾರ್ಸ್ ವೆಲಾಸಿಟಿ ಅಂತ ಹೇಳಿ ಅಮೌಂಟ್ ಯಾವ್ದು ತೊಗೊಳ್ಬೇಕು, ಕಾಸ್ಟನ್ನು ತೊಗೊಳ್ಬೇಕು. 24 lakh ಇಂಟು ಕ್ರೆಡಿಟಾರ್ಸ್ ಅಂತ ಕೊಟ್ಟಿರೋ ಮಂತ್ 3, ವರ್ಷಕ್ಕೆ 12 ತಿಂಗಳು. ಸೊ 3/12. ಅಲ್ಲಿಗೆ ಆನ್ಸರ್ 6 lakh ಆಗುತ್ತೆ. ಟೋಟಲ್ ಕರೆಂಟ್ ಲಯಬಿಲಿಟಿ ಕೂಡ 6 lakh ಆಗುತ್ತೆ. ಕರೆಂಟ್ ಅಸೆಟ್ಸಿಂದ ಕರೆಂಟ್ ಲಯಬಿಲಿಟಿಯನ್ನು ಕಳಿಬೇಕು. 23,60,000ದಲ್ಲಿ 6 ಲಕ್ಷ ಕಳಿಬೇಕು. ಆವಾಗ 17,60,000 ಆನ್ಸರ್ ಬರುತ್ತೆ. ಕ್ವಶನಲ್ಲಿ ಕಾಂಟಿಂಜೆನ್ಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಈಗ 10% ಕಾಂಟಿಂಜೆನ್ಸಿ ಕೊಟ್ಟಿದ್ದಾರೆ. ಕಾಂಟಿಂಜೆನ್ಸಿಯನ್ನು ಆ್ಯಡ್ ಮಾಡಬೇಕು. ಯಾವುದ್ರ ಮೇಲೆ ಕಾಂಟಿಂಜೆನ್ಸಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಬಂದಿರೋಂಥ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ. 17,60,000ಕ್ಕೆ 10% ಮಾಡಿದಾಗ 1,76,000 ಬರುತ್ತೆ. ಸೊ ಟೋಟಲ್ ಮಾಡಿದಾಗ ಬರುವಂಥ ಆನ್ಸರೇ ನೆಟ್ ವರ್ಕಿಂಗ್ ಕ್ಯಾಪಿಟಲ್ 17,60,000 ಪ್ಲಸ್ 1,76,000. ದ ಫೈನಲ್ ಆನ್ಸರ್ ಈಸ್ 19,36,000. ಇದರಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುವಂಥದ್ದು ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು, ಸೇಲ್ಸ್ ಕ್ಯಾಲ್ಕುಲೇಷನ್ ಮಾಡೋದು. ಕಾಸ್ಟಿಗೆ ಫಾರ್ಮುಲಾ ಸೇಲ್ಸ್ ಮೈನಸ್ ಪ್ರಾಫಿಟ್. ಸೇಲ್ಸನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕು. ಹೋಪ್ ಎಲ್ಲರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.